ಪಂಚಮಸಾಲಿ 2A ಮೀಸಲಾತಿ ಹೋರಾಟಕ್ಕೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ಕುಡಿದು ಜಯಮೃತ್ಯುಂಜಯ ಸ್ವಾಮೀಜಿಗೆ ಹಿಂಸೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ನಾಯಕರ ಮೇಲೆ ಬಿಜೆಪಿ ನಾಯಕರು ಗಂಭೀರ ಆರೋಪ ಮಾಡಿದ್ದಾರೆ. ಮೀಸಲಾತಿ ನಿರ್ಣಯದಿಂದಾಗಿ ಕಾಂಗ್ರೆಸ್ಗೆ ಗರ ಬಡದಂತಾಗಿದೆ. ಹೀಗಾಗಿ ಮೀಸಲಾತಿ ಯಾಕೆ ಒಪ್ಪಿದ್ರಿ ಅಂತ ಹಿಂಸೆ ಕೊಟ್ಟಿದ್ದಾರಂತೆ. ಇನ್ನು ಮೀಸಲಾತಿ ವಿಷಯವಾಗಿ ಬಿಜೆಪಿ ನಾಯಕರು ಮಾಡಿದ ಆರೋಪದ ಬಗ್ಗೆ ಸ್ವತಃ ಜಯಮೃತ್ಯುಂಜಯ ಸ್ವಾಮಿಗಳು ನ್ಯೂಸ್ 18ಗೆ ರಿಯಾಕ್ಟ್ ಮಾಡಿದ್ದಾರೆ. ಎಲ್ಲ ಆರೋಪಗಳು ಸತ್ಯಕ್ಕೆ ದೂರವಾದವು ಅಂತ ಹೇಳಿದ್ದಾರೆ. ಬಿಜೆಪಿ ನಾಯಕರು ಮಾಡಿದ್ದ ಆರೋಪಕ್ಕೆ ವಿಜಯಾನಂದ ಕಾಶಪ್ಪನವರ್ ಕೆರಳಿ ಕೆಂಡವಾಗಿದ್ದಾರೆ. ಬಿಜೆಪಿ ಸರ್ಕಾರ ಮೀಸಲಾತಿ ವಿಚಾರದಲ್ಲಿ ಚೆಲ್ಲಾಟ ಆಡಿದೆ. ಈ ಮೀಸಲಾತಿ ಚುನಾವಣೆ ಸಲುವಾಗಿ ಮಾಡಿರುವ ಕುತಂತ್ರ ಅಂತ ಕಿಡಿಕಾರಿದರು. ಜಯಮೃತ್ಯುಂಜಯ ಸ್ವಾಮೀಜಿಗೆ ಕಾಂಗ್ರೆಸ್ ನಾಯಕರು ಕಿರುಕುಳ ಕೊಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದ ಶ್ರೀಗಳಿಗೆ ಭದ್ರತೆ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ರಾಜ್ಯ ಚುನಾವಣಾ ಕಾವು ದಿನದಿನಕ್ಕೆ ಜೋರಾಗ್ತಾ ಇದೆ. ವಿಜಯಪುರ ಜಿಲ್ಲೆಯ ಬಬಲೇಶ್ವರ ಕ್ಷೇತ್ರದಲ್ಲಿ ಅಭ್ಯರ್ಥಿಗಳ ಅಬ್ಬರ ಶುರುವಾಗಿದೆ. ವಿಜಯಪುರದ ಮುಸ್ಲಿಂ ನಾಯಕ ಯಾಸಿನ್ ಜವಳಿ ಬಬಲೇಶ್ವರ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವುದಕ್ಕೆ ಮುಂದಾಗಿದ್ದಾರೆ. ಈ ಬಗ್ಗೆ ಮಾತನಾಡಿದ ಯಾಸಿನ್ ಜವಳಿ, ಬಬಲೇಶ್ವರ ಕ್ಷೇತ್ರದಿಂದ ಸ್ಪರ್ಧಿಸುವಂತೆ ಜನರೇ ಒತ್ತಡ ಹಾಕ್ತಿದ್ದಾರೆ. ಹೀಗಾಗಿ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುತ್ತೇನೆ ಅಂತ ಹೇಳಿದ್ದಾರೆ. ಬಂಡಾಯ ಅಭ್ಯರ್ಥಿಯನ್ನು ಆಗಿ ಬಬಲೇಶ್ವರ ಕ್ಷೇತ್ರದಿಂದ ಸ್ಪರ್ಧೆ ಮಾಡುವ ನಿರ್ಧಾರವನ್ನು ಕೈಗೊಂಡಿದ್ದಾರೆ. ಜನರ ಅಭಿಪ್ರಾಯ, ಜನರ ಜೊತೆ ಭೇಟಿ ಆದ ಬಳಿಕ ಗೊತ್ತಾಯಿತು ಬಬಲೇಶ್ವರ ಕ್ಷೇತ್ರದಿಂದ ಮಾಡೋದು ಭಾಳ ಸೂಕ್ಷ್ಮ ಅಂತೇಳಿ. ರಾಜ್ಯ ವಿಧಾನಸಭಾ ಚುನಾವಣಾ ಕಾವು ಹೆಚ್ಚಾಗ್ತಾ ಇದ್ದಂತೆ ರಾಜ್ಯದ ಹಲವೆಡೆ ಹಣ ಹೆಂಟದ ಸದ್ದು ಜೋರಾಗ್ತಾ ಇದೆ. ಕೇವಲ 6 ದಿನಗಳಲ್ಲಿ 47 ಕೋಟಿ ಮೌಲ್ಯದ ವಸ್ತುಗಳನ್ನು ಸೀಸ್ ಮಾಡಲಾಗಿದೆ. 12 ಕೋಟಿ 82 ಲಕ್ಷ ನಗದು, 16 ಕೋಟಿ ಮೌಲ್ಯದ ಮದ್ಯ, 41 ಲಕ್ಷ ಮೌಲ್ಯದ ಮಾದಕ ವಸ್ತು ವಶಪಡಿಸಿಕೊಳ್ಳಲಾಗಿದೆ. ರಾಜ್ಯ ವಿಧಾನಸಭಾ ಚುನಾವಣೆಗೆ ಇನ್ನೇನು ಕೆಲವೇ ದಿನಗಳಿರುವಾಗಲೇ ಹಲಾಡಿ ಶ್ರೀನಿವಾಸ ಶೆಟ್ಟಿ ಚುನಾವಣಾ ಅಖಾಡದಿಂದ ಹಿಂದೆ ಸರಿದಿದ್ದಾರೆ. ಕುಂದಾಪುರ ಹಾಲಿ ಶಾಸಕ ಶ್ರೀನಿವಾಸ್ ಶೆಟ್ಟಿ ಈ ಬಾರಿ ಚುನಾವಣೆಗೆ ಸ್ಪರ್ಧಿಸಲ್ಲ ಅಂತ ಈ ಮೊದಲೇ ನ್ಯೂಸ್ 18 ವರದಿ ಪ್ರಸಾರ ಮಾಡಿತ್ತು. ಇದರ ಬೆನ್ನಲ್ಲೇ ಈಗ ಹಲಾಡಿ ಶ್ರೀನಿವಾಸ್ ಶೆಟ್ಟಿಯವರೇ ಅಧಿಕೃತ ಪ್ರಕಟಣೆಯನ್ನು ಹೊರಡಿಸಿದ್ದಾರೆ. ಸಿಲಿಂಡರ್ ಬೆಲೆ ಏರಿಕೆಯಾದ ಬೆನ್ನಲ್ಲೇ ಹೋಟೆಲ್ಗಳಲ್ಲಿ ತಿಂಡಿ ಊಟದ ದರ ಏರಿಕೆಯಾಗುತ್ತೆ ಅಂತಾನೆ ಹೇಳಲಾಗ್ತಿತ್ತು. ಈ ಬಗ್ಗೆ ಮಾಹಿತಿ ನೀಡಿದ ಬೆಂಗಳೂರು ಹೋಟೆಲ್ ಮಾಲೀಕ ಸಂಘದ ಅಧ್ಯಕ್ಷ ಪಿಸಿ ರಾವ್ 40 ದಿನ ಯಾವುದೇ ಬೆಲೆ ಏರಿಕೆ ಮಾಡಲ್ಲ ಅಂತ ಹೇಳಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಬಾಲಾಪುರದಿಂದ ಯರಿಯೂರು ಅಂಕಹಳ್ಳಿವರೆಗೆ ಮಾಡಿದ್ದ ರಸ್ತೆ ಕಾಮಗಾರಿ ಒಂದೇ ದಿನದಲ್ಲಿ ಕಿತ್ತು ಬಂದಿದೆ. ಕೈಯಲ್ಲಿ ಎತ್ತಿದ್ರೆ ಡಾಂಬಾರ್ ಪೂರ್ತಿಯಾಗಿ ಎದ್ದು ಬರ್ತಿದ್ದು ಗ್ರಾಮಸ್ಥರು ಕಿಡಿಕಾರ್ತಿದ್ದಾರೆ. ನೀವು ದಯವಿಟ್ಟು ಎಲ್ಲ ಇದು ಸಾರ್ವಜನಿಕ ಹಣನ ಪೋಲ್ ಮಾಡ್ತಕ್ಕಂಥ. ಇಬ್ಬರು ಹುಡುಗಿಯರನ್ನ ಕೂರಿಸಿಕೊಂಡು ಬೈಕ್ ಸ್ಟಂಟ್ ಮಾಡಿದ್ದ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಫಯಾಜ್ ಖಾದ್ರಿ ಎಂಬ ಯುವಕ ಮುಂಬೈನಲ್ಲಿ ಸ್ಟಂಟ್ ಮಾಡಿದ್ದ. ಅದರ ವಿಡಿಯೋ ಎಲ್ಲೆಡೆ ವೈರಲ್ ಆಗಿತ್ತು. ಸದ್ಯ ಪೊಲೀಸರು ಫಯಾಜ್ನನ್ನ ಬಂಧಿಸಿ ಜೈಲಿಗೆ ಕಟ್ಟಿದ್ದಾರೆ. ಬೇಗಂ ಕೆ ನೀಚೆ ಗುಲಾಮ್ रहते हैं बादशाह नहीं. मैं अपने आप में ಪೆಂಟಗನ್ ಸಿನಿಮಾದ ನಟಿ ತನಿಷಾಗೆ ಮೊನ್ನೆಯಷ್ಟೇ ಯೂಟ್ಯೂಬರ್ ಒಬ್ಬ ವಿವಾದಾತ್ಮಕ ಪ್ರಶ್ನೆ ಕೇಳಿದ್ದು ದೊಡ್ಡ ಸುದ್ದಿಯಾಗಿತ್ತು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಟಿ ತನಿಷಾ, ಆತನ ಜೀವನ ಹಾಳಾಗುತ್ತೆ ಅನ್ನೋ ಕಾರಣಕ್ಕೆ ಕಂಪ್ಲೇಂಟ್ ಕೊಡದೆ ವಾರ್ನ್ ಮಾಡಿ ಬಿಟ್ಟಿದ್ದೇನೆ. ಸಿನಿಮಾದಲ್ಲಿ ನಟಿಸೋದಕ್ಕೆ ಯಾರ ಜೊತೆಗೂ ಕಾಂಪ್ರಮೈಸ್ ಆಗೋಳು ನಾನಲ್ಲ. ಪಬ್ಲಿಸಿಟಿ ಹಾಗೂ ಹಣಕ್ಕಾಗಿ ಸಿನಿಮಾಗೆ ಬಂದಿಲ್ಲ ಅಂತ ಕಿಡಿಕಾರಿದ್ರು. ತಪ್ಪಾಗಿ ಕೇಳಿರ್ತಾನೆ, ಹೋಗ್ಲಿ ಒಂದು ವಾರ್ನ್ ಮಾಡಿಸ್ಬಿಟ್ಟು ಬಿಡೋಣ, FIR ಏನು ಮಾಡಿಸ್ಬೇಡಿ ಅಂತ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಕೂಡ ಹೇಳಿದ್ರು, ಪ್ರೀತಿಕಾ ಮ್ಯಾಮ್. ಹಾಗಾಗಿ ನಾವು ಓಕೆ FIR ಏನ್ ಬೇಡ, ಒಂದು ವಾರ್ನ್ ಮಾಡ್ಲಿ ಅಂತ ಪೊಲೀಸ್ ಅವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಈ ಒಂದು ಕಂಪ್ಲೇಂಟ್ ನ ಕೊಟ್ಟು NCR ಕಾಪಿ ನಮ್ಮ ಹತ್ರ ಇದೆ. ಇವಾಗ ನಾನು ಯಾವ್ದನ್ನು ತಪ್ಪು ದಾರಿಯಲ್ಲಿ ಮಾಡಿ ಈ ಒಂದು ಸಿನಿಮಾ ಮಾಡಿಲ್ಲ, ಅಥವಾ ಯಾರ ಜೊತೆನೋ ಕಾಂಪ್ರಮೈಸ್ ಆಗಿ ನನಗೆ ಯಾರೋ ಒಬ್ರು ಈ ಅವಕಾಶನ ಕೊಡ್ಸಿಲ್ಲ. ಕಷ್ಟಪಟ್ಟಿದ್ದೀನಿ, ನಾನು ಆಡಿಷನ್ ಕೊಟ್ಟಿದ್ದೀನಿ, ನನ್ನ ಕ್ಯಾರೆಕ್ಟರ್ ನಾನು ಆ ಕ್ಯಾರೆಕ್ಟರ್ ಸೂಟ್ ಆಗ್ತೀನಿ ಅಂತ ಅನ್ಸಿದ ಮೇಲೆ ಟೀಮ್ ಅವರು ನನ್ನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಅದಾದ್ಮೇಲೆ ನನಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ, ಈ ರೀತಿಯಾಗಿ ಬೋಲ್ಡ್ ಆಗಿರುವಂತಹ ಸೀಕ್ವೆನ್ಸಸ್ ಇರುತ್ತೆ, ನೆಕ್ಸ್ಟ್ ನಿಮಗೆ ಎದುರಿಸಬೇಕಾದಂತಹ ಒಂದಷ್ಟು. ಬಾಲಿವುಡ್ ನಟಿ ಜಾಹ್ನವಿ ಕಪೂರ್ ತಿರುಪತಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪ್ರತಿ ವರ್ಷವೂ ತಿರುಪತಿಗೆ ಭೇಟಿ ನೀಡೋ ಜಾಹ್ನವಿ ಈ ಬಾರಿಯೂ ಕೂಡ ತಿರುಪತಿಗೆ ಆಗಮಿಸಿ ತಿಮ್ಮಪ್ಪನ ದರ್ಶನವನ್ನ ಪಡೆದು ಪುನೀತರಾಗಿದ್ದಾರೆ.